ಮರ್ಯಾದಾ ಹತ್ಯೆ ತಡೆಗಾಗಿ ಕಾನೂನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಇದು ಅಗತ್ಯ ಇತ್ತು, ಇದಕ್ಕೆ ಸಾಕಷ್ಟು ಬೇಡಿಕೆ ಕೂಡ ಆಗಿತ್ತು. ಇಲ್ಲ, ಈ ಥರದ್ದು ಮಾಡಲೇಬೇಕು ಅಂತ. ಯಾಕಂದರೆ ಇತ್ತೀಚೆಗೆ ಮರ್ಯಾದಾ ಹತ್ಯೆ ಪ್ರಕರಣಗಳು ವಿಪರೀತವಾಗಿ ನಡೀತಾ ಇತ್ತು. ಎಷ್ಟೋ ಜೀವಗಳ ಬಲಿ ಆಗಿತ್ತು. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಎಲ್ಲ ಸುದ್ದಿ ಆಗ್ತಿತ್ತು, ಮರ್ಯಾದಾ ಹತ್ಯೆ ಅಂತ. ಸೊ ಅದಕ್ಕೊಂದು ಆಕ್ಷನ್ಸ್ ಆಗಬೇಕಾಗಿತ್ತು ಕಠಿಣ ರೀತಿಯಲ್ಲಿ. ಇದೀಗ ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಕಾನೂನು ಅನ್ನೋದನ್ನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಇಂಥ ಪ್ರಕರಣಗಳ ವಿಚಾರ ಗಮನದಲ್ಲಿದೆ, ಈ ಬಗ್ಗೆ ಸರ್ಕಾರ ಕ್ರಮ ವಹಿಸಲಿದೆ ಅಂತ ಹೇಳಿರೋದು. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಇತ್ತೀಚಿನ ಹುಬ್ಬಳ್ಳಿಯ ಮಾನ್ಯ ಪಾಟೀಲ್ ಮರ್ಯಾದೆಗೇಡು ಹತ್ಯೆ ಪ್ರಕರಣ, ಈ ಬಗ್ಗೆ ಬೆಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸಿಎಂ ಗಮನ ಸೆಳೆದ ಸಾಮಾಜಿಕ ಕಾರ್ಯಕರ್ತೆ ಇಂಥ ಪ್ರಕರಣ ತಡೆಯುವುದಕ್ಕೆ ಕಠಿಣ ಕಾನೂನು ಜಾರಿ ಬಗ್ಗೆ ಮುಖ್ಯಮಂತ್ರಿಗೆ ನೀಲಾ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಸಿಎಂ ಸ್ಪಂದನೆ ನೀಡಿರುವಂಥದ್ದು, ಕಾನೂನು ಜಾರಿಗೆ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಮೃತಪಟ್ಟಿರುವಂಥ ಮಾನ್ಯ ಈಕೆಯ ಹೆಸರಿನಲ್ಲೇ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು, ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ರೀತಿಯಾದಂಥ ಇದರಿಂದ ಜೀವ ಭಯ ಇರೋದಿಲ್ಲ. ಯಾಕಂದರೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಜಾತಿ ಅಂತಸ್ತು ಇದನ್ನೆಲ್ಲ ನೋಡ್ಕೊಂಡೇನೆ ಈ ಮರ್ಯಾದಾ ಹತ್ಯೆಗಳಾಗ್ತಾ ಇರೋದು. ಸೊ ಅದಕ್ಕಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ, ಅದಕ್ಕೆ ಅವರು ಫೈನ್ ಆಯಿತು ತಗೊಳ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯವನ್ನು ಬೆಚ್ಚಿ ಬೀಳಿಸಿದ ಹುಬ್ಬಳ್ಳಿ ಮಾನ್ಯ ಹತ್ಯೆ ಕೇಸ್, ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಅನ್ಯ ಜಾತಿ ಯುವಕರನ್ನ ಪ್ರೀತಿಸಿ ಮದುವೆಯಾದ ಕಾರಣಕ್ಕೆ ಮಾನ್ಯ ಪಾಟೀಲ್ ಎಂಬಾಕೆಯನ್ನ ಆಕೆಯ ತಂದೆಯೇ ಹತ್ಯೆ ಮಾಡಿದ್ದು ಕುಟುಂಬದ ಮರ್ಯಾದೆ ಹಾಳು ಮಾಡಿದ್ದಾಳೆ ಎಂಬ ಗರ್ಭಿಣಿ ಪುತ್ರಿಯನ್ನೇ ಹತ್ಯೆ ಮಾಡಿದ್ದ ಈ ಪ್ರಕರಣ ಭಾರಿ ಚರ್ಚೆ ಆಗಿತ್ತು. ಇದೇ ಸಂದರ್ಭದಲ್ಲಿ ಆಕೆಯ ಹೆಸರಿನಲ್ಲೇ ಒಂದು ಕ್ರಮ ಕೈಗೊಳ್ಳೋದು, ಕಾನೂನು ರೀತಿ ಜಾರಿಗೆ ತರುವಂಥದ್ದು ತುಂಬ ಉತ್ತಮ ಅಂತ ಬೇಡಿಕೆ ಇದ್ದಂಥ ಬೆನ್ನಲ್ಲಿ ಫೈನ್ ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ, ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಇದನ್ನು ಜಾರಿಗೆ ತರಲಿ ಅನ್ನೋದು ಎಲ್ಲರ ಆಶಯ.